ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಒತ್ತಾಯಿಸಿ ಮಾರ್ಚ್ 13ರ ಗುರುವಾರ ಬೆಂಗಳೂರಿನಲ್ಲಿ ಮಡಿವಾಳ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು, ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿವಾಳ ಕುಲಬಂಧವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕರ್ನಾಟಕ ರಾಜ್ಯ ಮಡಿವಾಳ ಮಚಿದೇವರ ನಿಗಮ ಮಂಡಳಿ ಅಧ್ಯಕ್ಷರು ನಂಜಪ್ಪನವರು ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ನಿಗಮ ಮಂಡಳಿ ಅಧ್ಯಕ್ಷ ನಂಜಪ್ಪನವರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ 15 ರಿಂದ 18 ಲಕ್ಷ ಮಡಿವಾಳ ಸಮುದಾಯದವರಿದ್ದು, ಸಮುದಾಯವು ಹಿಂದುಳಿದ ಜನಾಂಗದ ಸಮುದಾಯದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅತ್ಯಂತ ಕೆಳಸ್ತರದಲ್ಲಿ ಶೋಷಣೆಗೊಳಪಟ್ಟ ಸಮುದಾಯವಾಗಿದೆ. ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಒತ್ತಾಯಿಸಿ ರಾಜ್ಯದಲ್ಲಿ ಮಡಿವಾಳ ಮೇಲೆ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಅತ್ಯಾಚಾರ, ಅವಮಾನ ಮುಂತಾದ ಘಟನೆಗಳು ದಿನನಿತ್ಯ ಹೆಚ್ಚಾಗುತ್ತಿದ್ದು, ಇಂಥ ಪ್ರಕರಣಗಳನ್ನು ತಡೆಗಟ್ಟುವಂತೆ ಒತ್ತಾಯಿಸಿ ಹಾಗೂ ಮಡಿವಾಳರ ವೃತ್ತಿಯನ್ನು ನಂಬಿ ಬದುಕುತ್ತಿರುವ ನಮ್ಮ ಕಷ್ಟಗಳನ್ನು ಸಾವಿರಾರು ವರ್ಷಗಳಿಂದ ಶೋಷಣೆಯಿಂದ ಬಿಡುಗಡೆ ಹೊಂದಲು ಮತ್ತು ಜಾಗೃತಿ ಮೂಡಿಸಲು ಮಾರ್ಚ್ 13ರ ಗುರುವಾರ ಬೆಂಗಳೂರಿನ ಯಶವಂತಪುರ BMTC ಬಸ್ ನಿಲ್ದಾಣದ ಹತ್ತಿರವಿರುವ ವೈ ಮುನಿಶಾಮಪ್ಪ ಕಲ್ಯಾಣ ಮಂಟಪದಲ್ಲಿ ಮಡಿವಾಳ ಪೂರ್ವ ಸಭೆಯನ್ನು ಕರೆಯಲಾಗಿದ್ದು, ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿವಾಳ ಕುಲಬಾಂಧವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ SC ಹೋರಾಟ ಸಮಿತಿ ಅಧ್ಯಕ್ಷ ಸಿದ್ದಗಂಗಯ್ಯ, ರಾಜ್ಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ BR ಪ್ರಕಾಶ್, ಉಪಾಧ್ಯಕ್ಷ RV ರಾಜಣ್ಣ, ಖಜಾಂಚಿ ಮಂಜುನಾಥ್, ಗೌರವಾಧ್ಯಕ್ಷ ವೀರಣ್ಣ ಮಡಿವಾಳ, ಚಿಂತಾಮಣಿ ತಾಲೂಕು ಮಡಿವಾಳ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಮುಂಭಾಗದಲ್ಲಿರುವ ನನ್ನ ಎಲ್ಲ ಅಧ್ಯಕ್ಷನಾಗಿ ಅಧ್ಯಕ್ಷನಾದ ಮೇಲೆ ಮೊದಲೇ ಬಾರಿ ಬರ್ತಾ ಇದ್ದೀವಿ ಚಿಂತಾಮಣಿಗೆ. ಈಗ ನಾವು 12ನೇ ತಾರೀಕು ಒಂದು ಪೂರ್ವಭಾವಿ ಸಭೆಯನ್ನು ಏರ್ಪಾಡು ಮಾಡಿದ್ವಿ. ಅದಕ್ಕೇನಂತಂದರೆ SC ಹೋರಾಟದ ಸಮಿತಿಗೆ SC ಹೋರಾಟ ಸಮಿತಿಯಿಂದ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಇದು ಪೂರ್ವಭಾವಿ ಸಭೆ 12ಕ್ಕೆ ಏನು ವೈ ಮುನಿಶಾಮಪ್ಪ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆ ಮಾಡ್ತಾ ಇದ್ದೀವಿ. ಆ ಸಭೆಗೆ ಇಡೀ ಎಲ್ಲ ಜಿಲ್ಲೆಗಳಂತೆ ತಾಲೂಕುಗಳಿಗೆ 10 ಜನ ಬರ್ತಾ ಇದ್ದಾರೆ. ಅಲ್ಲಿ ಬೃಹದಾಕಾರವಾಗಿ 2,000ಕ್ಕೂ ಅತಿ ಹೆಚ್ಚು ಜನ ಬಂದು ಅದು ಪೂರ್ವಭಾವಿ ಸಭೆಯನ್ನು ಯಶಸ್ವಿ ಮಾಡ್ತಾರೆ. ಇದಕ್ಕೆ ಯಾಕೆ SC ಹೋರಾಟಕ್ಕೆ ಮಾಡಬೇಕು ಅಂತ ನಾವು ಈ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾಗಿ SC ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಮಾತಾಡ್ತಾರೆ. ನಾನು ನಿಗಮದ ಅಧ್ಯಕ್ಷರಾಗಿದ್ದೀನಿ. ನಿಗಮದಿಂದ ಏನು ಸವಲತ್ತುಗಳು ಸಿಗ್ತವೆ ಅವನ್ನ ನಿಮಗೆ ಹೇಳಬೇಕಾಗುತ್ತೆ. ನಿಗಮದಿಂದ ಈಗ ಒಂದು ತಾಲೂಕಿಗೆ ಪ್ರತಿ ತಾಲೂಕಲ್ಲಿ ಒಂದು ಗಂಗಾ ಕಲ್ಯಾಣ ಯೋಜನೆ, ಒಂದು ಸಾರಥಿ ಯೋಜನೆ ಅಂದರೆ ಕಾರ್ಗೆ 3 ಲಕ್ಷ ಸಬ್ಸಿಡಿ ಕೊಡ್ತೀರಿ. ನಿಮ್ಮಿಂದ ಬ್ಯಾಂಕ್ ಸಾಲ ಇದಕ್ಕೆ ಗಂಗಾ ಕಲ್ಯಾಣಕ್ಕೆ 3 ಲಕ್ಷ ಸಬ್ಸಿಡಿ ಎಕ್ಸ್ಟ್ರಾ ಮಾಡ್ಕೊಬೇಕು. ಮತ್ತು 4 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ CET ಓದೋಂಥ ವಿದ್ಯಾರ್ಥಿಗಳಿಗೆ ಈಗ 1 ಲಕ್ಷ ಕೊಡ್ತಾ ಇದ್ದೀವಿ. ಮುಂದುವರೆಸಿದ 1.5 ಲಕ್ಷ ಕೊಡ್ತೀವಿ. ಅದನ್ನ CET ಓದೋರಿಗೆ CETಲಿ ಪಾಸಾಗಿರೋರಿಗೆ ಇಂಜಿನಿಯರ್ ಹುಡುಗರಿಗೆ ಅವ್ರು ಕೊಡ್ತೀವಿ ನಾವು. ಮತ್ತೆ ಒಂದೊಂದು ವಿದ್ಯಾಭ್ಯಾಸಕ್ಕೆ 25 ಲಕ್ಷದಿಂದ 50 ಲಕ್ಷ ಒಂದು ವಿತೌಟ್ ಬಡ್ಡಿ ಇಲ್ದಿರೋ ಸಾಲ ಕೊಡ್ತೀವಿ. ಅದು ಒಂದು ಇದಾದರೆ ನೆಕ್ಸ್ಟ್ ಇದು ಈ ವರ್ಷ 25-26 ಆಗೋಗಿದೆ ಬಡ್ಜೆಟ್. 26-27 ಬಡ್ಜೆಟ್ ಈಗ ನೆಕ್ಸ್ಟು ನಾವು ಮಾಡ್ತೀವಿ. ಈಗ 25-26ಕ್ಕೆ 33 ಕೋಟಿ ಅನುದಾನ ನಾವು ಈಗ ಬಿಡುಗಡೆ ಮಾಡಿ ಎಲ್ಲ ತಾಲೂಕುಗಳಿಂದ ಈಗ ನಾನೇನು ಹೇಳಿದೆ ಅವೆಲ್ಲ ಕೊಡ್ತಾ ಇದ್ದೀವಿ. ಅದಾದಮೇಲೆ ಈ ಮುಂದಿನ ಬಡ್ಜೆಟಲ್ಲಿ ಹೊಸದಾಗಿ ಸೇರಿಸ್ಬೇಕು ಅಂತ ನಾವು ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದೀವಿ. ಅದಾಗುತ್ತೆ, 99% ಆಗುತ್ತೆ. ಏನಂತಂದರೆ ಒಂದು ತಾಲೂಕಿಗೆ ಇಬ್ಬರಿಗೆ ಒಂದು ವಾಷಿಂಗ್ ಮಿಷಿನು, ಡ್ರೈಯರ್, ಅದನ್ನು ಒಣಗಿಸೋ ಮಿಷಿನು ಮತ್ತು ಇಸ್ತ್ರಿ ಮಾಡೋಂಥ ಮಿಷಿನ್ ಎಲ್ಲರೂ ಟೋಟಲ್ ಆಗಿ 5 ಲಕ್ಷ, ಅದು 3 ಲಕ್ಷ ಸಬ್ಸಿಡಿ, ಅದನ್ನು ತಾಲೂಕು 2 ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದೀನಿ. ಅದೂ ಆಗ್ತದೆ. ಮತ್ತು ಇನ್ನೊಂದು ಪ್ರತಿ ತಾಲೂಕಿಗೆ 50 ಐರನ್ ಬಾಕ್ಸ್ ಕೊಡಬೇಕು ಅಂತ ಹೊಸದಾಗಿ ನಾನು ಬೇಡಿಕೆ ಇಟ್ಟಿದ್ದೀನಿ. ಅದೂ ಸಮೇತ ಆಗುತ್ತೆ. ನೆಕ್ಸ್ಟು ಏಪ್ರಿಲ್ 1ನೇ ತಾರೀಕು ದಯವಿಟ್ಟು ಏಪ್ರಿಲ್ 1ರಿಂದ 30ರವರೆಗೂ ಅರ್ಜಿ ಕಾಲ್ಫರ್ ಮಾಡಿರ್ತೀವಿ. ಅದಕ್ಕೆ ಹಾಕ್ಕೊಂಡು ಅದನ್ನೆಲ್ಲ ಸದುಪಯೋಗ ಮಾಡ್ಕೊಬೇಕು. ನಾವು SC ಯಾಕೆ ಹೋರಾಟ ಮಾಡ್ತೀವಿ ಅಂತಂದರೆ ನಮ್ಮ ಅಟ್ಲೀಸ್ಟ್ ಇವಾಗ ನಾವು SC ಆಗದೆ ಇದ್ರೂ ಪಕ್ಷದಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾದ್ರೂ SC ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಸರಿ ಬೃಹದಾಕಾರವಾಗಿ
ಮಾಡ್ತಾ ಇದ್ದೀರಿ, ಅದು ಯಶಸ್ವಿನೂ ಆಗ್ತೀನಿ ಅನ್ನೋ ಒಂದು ಭರವಸೆ ನನಗಿದೆ. ಯಾಕೆಂದರೆ ದೇವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಈ ಸರಿ ಗ್ಯಾರಂಟಿ ಅಂದ್ಕೊಂಡು ನಾವು ಈ ಹೋರಾಟ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಪ್ರತಿಫಲ ಮುಂದಿನ ವರ್ಷದೊಳಗಡೆ ಗೊತ್ತಾಗುತ್ತೆ. ನೀವೆಲ್ಲ ಕೈ ಜೋಡಿಸಿ, ಇಲ್ಲಿ ಇರೋರೆಲ್ಲ ಒಬ್ಬೊಬ್ಬರು ಬಂದಿರೋರು ಇಬ್ಬಿಬ್ಬರು ಕರ್ಕೊಂಬಂದ್ರೆ ಸಾಕಾಗಿದೆ ಇದು ಸಭೆಗೆ. ದಯವಿಟ್ಟು ನೀವೆಲ್ಲ ಬನ್ನಿ. ಈಗ ಇದ್ರ ಬಗ್ಗೆ SC ಹೋರಾಟದ ಬಗ್ಗೆ ಸಿದ್ದರಾಮಯ್ಯ ಮಾತಾಡ್ತಾರೆ. ಹೆಂಗ್ ಬೇಕಾಗ ನಡ್ಸ್ಕೊಂತಾವ್ರೆ. ಯಾಕಂದ್ರೆ ಕೇಳೋದಿಲ್ಲ, ಹೇಳೋದಿಲ್ಲ. ಒಬ್ಬ MLC ಇಲ್ಲ, ಒಬ್ಬ MLA ಇಲ್ಲ, ಯಾರಿಲ್ಲ. ಎಲ್ಲ ಅಲ್ಲೊಬ್ಬ ಜಿಲ್ಲಾ ಪಂಚಾಯತಿ ಇಲ್ಲೊಬ್ಬ ಇದು ಬಿಟ್ಟರೆ ಯಾರು ನಮ್ಗೆ ಕೇಳೋರಿಲ್ಲ, ಹೇಳೋರಿಲ್ಲ. ನಾವು ಅದನ್ನ ಸದೃಢ ಪಡ್ಕೋಬೇಕು ಅಂತಂದ್ರೆ ನಮ್ಗೊಂದು ಮೀಸಲಾತಿ ಬೇಕು. ಅದಕ್ಕೆ ಒಳ ಮೀಸಲಾತಿ ಅಂತ ಈಗ ಏನು ಗೌರ್ಮೆಂಟ್ ಮಾಡ್ತಾ ಇದೆ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ SC ಆಗ್ತಾ ಇದೆ ಒಳ ಮೀಸಲಾತಿ. ಅವ್ರು 15% ಮಾಡ್ಬೋದಿಲ್ಲ ಮೊದಲೇನೆ. ರೈಟ್ 7, ಲೆಫ್ಟ್ 7.5 ಹಂಗೇನೋ ಮಾಡಕ್ಕೆ ಹೊರಟಿದ್ದಾರೆ. ನಾಳೆ ಗೊತ್ತಾಗುತ್ತೆ ನಿಮ್ದು. ಅದೇ ರೀತಿ ನಮ್ಗೆ 1% 2% ಕೊಟ್ರೆ ರಾಜ್ಯದಲ್ಲಿ ಎಷ್ಟೋ ಜನ ಮಡುವಾಡ ನಾವು ಕೊಟ್ಟಿರ್ತೀವಿ. ನಾವು ಅಂದ್ರೆ ವರ್ಷ ಅಷ್ಟು ಜನ ಓದ್ತಾ ಇದ್ರೆ ನಮ್ಮಲ್ಲೆಲ್ಲ ಬಹಳಷ್ಟು ಅನುಕೂಲ ಆಗುತ್ತೆ. ಅದಾನ ಮಾಡಲಿ, ಏನು ಮಾಡ್ಬೇಕಾದ್ರೂ ನಾವು ಹೋರಾಟ ಮಾಡಿದ್ರೆ ಅವ್ರು ಮಾಡೋದು. ಹಿಂದೆ ಈ ಒಂದು ಉದಾಹರಣೆಗೆ ನೀವು 2005 2013 ಇದೇ ನಂಜಪ್ಪರ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೆದು ತಮಗೆಲ್ಲ ಗೊತ್ತಿರ್ಬೋದು. ಅವತ್ತು ಮಡುವಾಡ ಇದ್ದಾರೆ ಅಂತ ಗೊತ್ತಾಯ್ತು ಸರ್ಕಾರಕ್ಕೆ, ನಮಗೆಲ್ಲ ಅಂತ ನಮಗೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಾವೆಲ್ಲ ಬೀದರ್, ರಾಯಚೂರು, ಕೊಪ್ಪಳ ಈ ಕಡೆ ಹೋಗಿ ನಾವು ನೋಡಿರಲಿಲ್ಲ ಎಲ್ಲೂ ಆ ಜನನ. ಇಲ್ಲಿ ಬಂದು ಸೇರಿದಾಗಲೇ ನಮ್ಗೆ ಎಷ್ಟೊಂದು ಜನ ಅವ್ರಂತ ನಮಗೆ ಆಶ್ಚರ್ಯ ಆಯ್ತು. ಅವತ್ತು ಬಡದೇ ಬಿಸಿಕ್ಕೆ 25, 26ಕ್ಕೆ 224 ತಾಲೂಕಲ್ಲೂ ಮಾಚಿದೇವ್ರ ಜಯಂತಿ ಮಾಡ್ತಾ ಇದ್ದಾರೆ. 10 ಜನ ಇರ್ಬೋದು, 20 ಜನ ಇರ್ಬೋದು, ಬಟ್ ಎಲ್ಲಾ ಕಡೆನೂ ಮಾಚಿದೇವ್ರ ಜಯಂತಿ ಮಾಡಿ ಮಡುವಾಗಿದ್ದೀವಿ ಅಂತ ಕೂಗ್ನ ಮುಟ್ಟಿಸ್ತಾ ಇದ್ದಾರೆ. ಸೊ ಇವೆಲ್ಲ ಆಗ್ಬೇಕು ಅಂದ್ರೆ ನಮ್ಮ ಸಂಘಟನೆ, ನಮ್ಮಲ್ಲೇ ಕಾಲೇಜಲ್ಲಿ ಇರ್ತಾರೆ, ಬೇರೆ ಏನಾಗಿರ್ತಾರೆ, ಅವೆಲ್ಲ ಬಿಡ್ಬಿಡಿ. ನೀವು ನಮ್ಮ ಮುಂದಿನ ಪೀಳಿಗೆ ಏನನ್ನ ಮಾಡಬೇಕು ಅಂತ ನಮಗೆ ಅನ್ಸಿದ್ರೆ, ನಾವೇನ ತ್ಯಾಗ ಮಾಡಬೇಕು ಅಂತಂದ್ರೆ ಒಂದೇ ಒಂದು ಮಾಡೋಕ್ಕಾಗೋದು ಮಕ್ಕಳ ವಿದ್ಯಾಭ್ಯಾಸ, ಒಂದು ನೌಕರಿ. ಅವೆರಡು ಮಾಡ್ಕೊಂಡ್ರೆ ಅವರೇ ಬುದ್ಧಿವಂತರಾಗುತ್ತಾರೆ. ವಿದ್ಯಾಭ್ಯಾಸ ಸಿಕ್ಕ ಮಕ್ಕಳು ಮನೆ ನೀವು ನೋಡಿರ್ಬೋದು, ತಂದೆ ತಾಯಿ ತಪ್ಪದಾರಿ ಹೋದ್ರು ಮಕ್ಕಳು ತಿಂತಾರೆ, ತಪ್ಪನೆ ನೀವು ಹೋಗಬೇಡ ಅಂತ ಅಂತೇಳಿ ವಿದ್ಯಾಭ್ಯಾಸ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ಹೋರಾಟ ಮಾಡಲೇಬೇಕು, ಏನಾದರೂ ಮಾಡೋಣ. ಎರಡನೇದಾಗಿ 7 ಲಕ್ಷ ಜನ ಜನಸಂಖ್ಯೆ ಇಟ್ಟಿದ್ದಾರೆ ಮೊನ್ನೆ ಸೆನ್ಸಸ್ ಆಗಿ. ಮಡುವಾಡ ಎಷ್ಟು ಜನ ಅವರೆಲ್ಲ 7 ಲಕ್ಷ ಜನ ಅಂತ. ಈಗ ನಿಮ್ಮ ಚಿಂತಾಮಣಿ ಲೆಕ್ಕ ಹಾಕಿದ್ರೆ ಒಂದು ಎಷ್ಟು ಸಾವಿರ ಜನ ಇರ್ಬೋದು. 12,000 ಎಲ್ಲಿ 5 ಲಕ್ಷ ಆಯ್ತು, 22 ಲಕ್ಷ ಆಗಬೇಕು. 1,000 ಜನ ಲೆಕ್ಕ ಹಾಕೊಂಡು ನಾವು ಬೇಡ, 12,000, 5,000, 10,000 ಬೇಡ, 500 ಜನ ಲೆಕ್ಕ ಹಾಕೊಂಡು 12 ಲಕ್ಷ ಆಯ್ತು. ಅವ್ರು 7 ಲಕ್ಷ ಆಯ್ತು. ಮತ್ತೆ ಕೇಳೋರಿಲ್ಲ, ಏನಿಲ್ಲ. ಯಾರೋ ಒಬ್ಬ ಅರಸ ಅಂತ ಬರ್ತಾವ, ಮಡಿವಾಳ ಅಂತ ಬರ್ತಾವ, ಗೌರಿ ಅಂತ ಬರ್ತಾವ, ಸೆಲೆಕ್ಟ್ ಅಂತ ಬರ್ತಾ, ಇನ್ನೊಬ್ಬೇನೋ ಬರ್ತಾವ, ಒಬ್ಬ ಶೆಟ್ಟಿ ಲಿಂಗಾಯತ ಅಂತ ಬರ್ತಾ, ಒಬ್ಬ ಮಡಿವಾಳ ಲಿಂಗಾಯತ ಅಂತ ಬರ್ತಾ. ಇವೆಲ್ಲ ಇದಾವೆ. ಇವೆಲ್ಲ ನಮ್ಮ ಜನ ಜಾಗೃತರಾಗಬೇಕು. ಅದಕ್ಕೋಸ್ಕರ ಒಂದು ಹೋರಾಟ ಮುಖ್ಯ. ಹೋರಾಟ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇವೆಲ್ಲ ಅಲ್ಲಿ ಬರ್ತವೆ. ಈಗ ನೀವು ಈ ಜನ ಸೇರಿ ಇಡೀ ರಾಜ್ಯದ ಜನ ಅಲ್ಲಿ ಸೇರಿದಾಗ ಗೊತ್ತಾಗುತ್ತಿದ್ದು ಅಲ್ಲೇ ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಯಾಕೆ ನಾವು ಬರ್ತಿಲ್ಲ, ಯಾಕೆ ಮಾಡಿಲ್ಲ. ಪ್ರತಿಯೊಬ್ಬನು ಮಡಿವಾಳ ಅಂತ ಬರ್ತಾರೆ, ನಮ್ಮ ಜನಸಂಖ್ಯೆ ಜಾಸ್ತಿ ಹೋಗುತ್ತೆ. ಜಾಸ್ತಿ ಹೋದಾಗ ಅವ್ರೇನ್ ಮಾಡ್ತಾರೆ, ಈಗ 12,000 ಕೊನೆ ಅಂತ ಲಾಸ್ಟ್ ಚಿಂತಾಮಣಿ ಬಂದಿದ್ದೀವಿ. ಚಿಂತಾಮಣಿ ಎಲ್ಲ ಮಡಿವಾಳ ಬಂಧುಗಳು ಮತ್ತೆ ಮತ್ತೊಂದು ನಮಸ್ಕರಿಸುತ್ತಾ, ಬಂಧುಗಳೇ, ಈ ತಿಂಗಳು 12ನೇ ತಾರೀಕು ಯಶವಂತಪುರದಲ್ಲಿ ಒಂದು SC ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ನೀವುಗಳು ಬಂದು ಒಂದು ಸಜೆಷನ್ ಏನೋ ಯಾವ ರೀತಿ ಹೋರಾಟ ಮಾಡಬೇಕು, ಹಿಂದೆ ಯಾಕೆ ಈ ಥರ, ಯಾಕೆ ನಮ್ಮ ಜಾತಿಯ ಸಮೀಕ್ಷೆ ಮಾಡಿ ಒಂದು ಅನುಪೂರ್ಣ ವರದಿಯನ್ನು ತಯಾರಿಸಿದ್ದಾರೆ. 2010ರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ನಮ್ಮ ಈ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದವರು ಯಾವುದೇ ಅವತ್ತಿನ ಇವತ್ತುವರೆಗೂ ಕ್ಯಾಬಿನೆಟ್ ತಂದಿಲ್ಲ. ತಂದು ಇಲ್ಲಿಂದ ಕೇಂದ್ರ ಸರ್ಕಾರ ಕಳಿಸಿದ್ರೆ ನಾವು ದೇಶದಲ್ಲಿ 21 ರಾಜ್ಯದಲ್ಲಿ ಆಲ್ರೆಡಿ SC ಇದೆ, 22 ಆಗಿರೋದು. 22 ಆಗದಿರೋ ನಮ್ಮನ್ನು ಇಲ್ಲಿ ತಡೆ ಹಿಡ್ಕೊಂಡವ್ರೆ. ಏಕೆಂದರೆ ಮಡಿವಾಳರು ಬುದ್ಧಿವಂತರು, ತಿಳುವಳಿಕೆ ಇರೋದು, ಸ್ವಲ್ಪ ಜ್ಞಾನಿಗಳು. ಏಕೆಂದರೆ ನಾವು ಮೂಲತಃ ಮಡಿವಾಳ ಮಾಚಿದೇವರ ಕುಲಸ್ಥರು. ಏಕೆಂದರೆ ಇವತ್ತೇನು ನಾವು ಇವತ್ತು ಎಲ್ಲರೂ ಸಹ ವಚನಗಳು ರೂಪಾಯಿ ಕೊಡ್ತಾ ಇರೋ ಕಾರಣಕರ್ತ ನಮ್ಮ ಮಡಿವಾಳ ಮಾಚಿದೇವರು. ಈ ಒಂದು ಕಾರಣದಿಂದ ಬಂಧುಗಳೇ, ಏಕೆಂದರೆ 2010ರಲ್ಲಿ ಅನುಗುಣವಾಗಿ ಸರ್ಕಾರ ಸಲ್ಲಿಕೆಯಾಗಿ ಇಂಥವರೆಗೂ ಅದನ್ನ ಜಾರಿ ಬಂದೇ ಇಲ್ಲ. ನಮ್ಮ ನಂಜಪ್ಪರು ಸಾಕಷ್ಟು ಹೋರಾಟ ಮಾಡಬೇಕು ಅದ್ರ ಬಗ್ಗೆ. ಫೈಲೇ ಇಲ್ಲ ಇವತ್ತು. ದಯವಿಟ್ಟು ಅರ್ಥ ಮಾಡಲಿ. ಇವತ್ತು SC ಹೋರಾಟದ ಫೈಲ್ ಪಾಪ ನಂಜಪ್ಪರು ಎಷ್ಟು ಮುತುವರ್ಜಿ ಇಟ್ಕೊಂಡು ಅದು ಫೈಲ್ ರೆಡಿ ಮಾಡಿದ್ರು, ಇವತ್ತು ಆ ಫೈಲೇ ಇಲ್ಲ, ಕಾಣಿಯಾಗಿದೆ ಸರ್ಕಾರದಲ್ಲಿ ಇದ್ದ ಇರುತ್ತೆ. ಯಾವ ಮಂತ್ರಿಗಳ ಮನೆಯಲ್ಲೇ ಇದ್ದ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾವು ಮತ್ತೆ ಇತ್ತೀಚೆಗೆ ಮೀಟಿಂಗ್ ಸೇರ್ಕೊಂಡ ಸಂದರ್ಭದಲ್ಲಿ, ಯಾಕೆ ನಾವು SC ಹೋರಾಟ ಸಮಿತಿಯಲ್ಲಿ ಬೇರೆ ವಹಿಸಿದ್ರು 3 ವರ್ಷದ ಹಿಂದೆ. ಇಲ್ಲ ಈ ಥರ ಆದರೆ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡೋಣ ಅಂತ ನಾವೆಲ್ಲ ಒಂದು ಕಡೆ ಮೀಟಿಂಗ್ ಸೇರ್ಕೊಂಡು
ನಮ್ಮ ಜಿಲ್ಲಾ ಕಮಿಟಿಯವರು ಎಲ್ಲ ಸೇರಿ ಇಲ್ಲ ಸೂಕ್ತವಾದ ವ್ಯಕ್ತಿ ಗುರುತಿಸಲೇಬೇಕು ಅಂತೇಳಿ ನಮ್ಮ ಸಿದ್ಧಗಂಗಪ್ಪನ ಸೂಕ್ತವಾದ ವ್ಯಕ್ತಿ ಗುರುತಿಸಿ ಅವರಿಗೆ ಅಧಿಕಾರ ಕೊಟ್ಟು ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ವಿ. ಉದ್ದೇಶ ಯಾಕಂದ್ರೆ ನಾವು ಇವತ್ತು ಟೂವೇಲಿ 120 ಜಾತಿ 118 ಜಾತಿ ಇದ್ದಾರೆ ಟೂವೇಲಿ. ಪ್ರಬಲ ಕುರುಬರ ಜನಾಂಗ ಇದೆ, 60 ಲಕ್ಷ ಜನಸಂಖ್ಯೆ. ಅವ್ರ ಜೊತೆ ನಾವು ಫೈಟ್ ಮಾಡಬೇಕು. ನೌಕರಿಯಾಗಿ ಒಂದು ನಮಗೇನು ಲೋನ್ ಆಗಲಿ, ವಿದ್ಯಾಭ್ಯಾಸದ ಮಕ್ಕಳಿಗೆ ಏನಕ್ಕೆ 35% ನಮ್ಮ ಸಿದ್ಧಗಂಗಾ 35% ತಗೊಂಡ್ರೆ ಅವ್ರಿಗೆ ಸರ್ಕಾರಿ ನೌಕರಿ ಸಿಗುತ್ತೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.